ಒಬ್ಬ ಕಳಂಕಿತ ಇದೇ ಅಧಿವೇಶನದಲ್ಲಿ ಅವ್ರನ್ನ ಹೊರ ಹಾಕಿದ್ರು. ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತಾ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನ ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀವಿ. ಸರ್, ಈಗ ವಿಧೇಯಕ ಸಂಬಂಧಪಟ್ಟಂತೆ ಏನು ಹೋರಾಟ ತೀರ್ಮಾನ ಮಾಡಿದ್ದಾರೆ? RSS ಕಂಟ್ರೋಲ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸರ್. ಮಾಡಲಿ, ಅವರು ಮೊದಲಿಂದಾನೂ ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಬಹಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ. ಇವ್ರು ತೀಟೆ ಅಷ್ಟೇ. ಇರೋದು 1.5 ವರ್ಷ ಒಳ್ಳೇದ್ ಮಾಡಪ್ಪ ಅಂತ ಹೇಳಿದ್ರೆ ತೀಟೆ ಮಾಡ್ಕೊಂಡೇ ಕೂತವ್ರಿ. ಇನ್ನೊಂದು 1.5 ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? ಆಮೇಲೆ ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ? ಅವಾಗ ಏನ್ ಮಾಡ್ತತೆ ನಿಮ್ಮ ಮನೆ ಬಾಗಿಲ ಹತ್ರ? ಅದರಿಂದ ಈ ತೀಟೆಗಳೆಲ್ಲ ಬಿಟ್ಟು ನ್ಯಾಯವಾಗಿ ನಡೆಸೋದು ಹೋಗಿ, ಗೌರವಯುತವಾಗಿ ಇರುವಂತ 1.5 ವರ್ಷನ ಗೌರವಯುತವಾಗಿ ನಡ್ಕೊಂಡು ಹೋಗಿ. ಬಿರಿ ಕಿತಾಪತಿ ಮಾಡ್ಕೊಂಡೆ ಸರ್ಕಾರ ಅಭಿವೃದ್ಧಿ ಮಾಡಿದೆ, ರಸ್ತೆಗಳೆಲ್ಲ ಹಾಳು ಬಿದ್ದಿದೆ, ಸಂಬಳ ಕೊಡಕ್ ಯೋಗ್ಯತೆ ಇಲ್ಲ, ಪೆನ್ಷನ್ ಕೊಡಕ್ ಯೋಗ್ಯತೆ ಇಲ್ಲ. ಅದನ್ನ ಬಿಟ್ಬಿಟ್ಟವ್ರೆ. RSS ಫಸ್ಟ್ ನಿಮ್ ಯೋಗ್ಯತೆ ಪೆನ್ಷನ್ ಸಂಬಳ ನ್ಯಾಯವಾಗಿ ಕೊಡ್ರಿ, ಸರ್ಕಾರ ನ್ಯಾಯವಾಗಿ ನಡೆಸಿ, ಆಮೇಲೆ RSS ಬಗ್ಗೆ ನಿಮ್ದೇನಿದೆ ಮಾತಾಡೋಣ. ಇಂಥ ಪರ್ಸನಲ್ ಆಗಿ ತಗೊಂಡವರೆಲ್ಲ ಮೂಲೆ ಗುಂಪಾಗೋಗ್ಬಿಟ್ಟವ್ರೆ. RSS ಯಾರ್ಯಾರು ವಿರೋಧ ಮಾಡಿದ್ರ ಅಂತ ಇಂದಿರಾ ಗಾಂಧಿನೇ ಬೋರ್ಡ್ ಗಿಲ್ದಂಗ್ ಹೊರಟೋದ್ರು, ನೆಹರುನೇ ಬೋರ್ಡ್ ಗಿಲ್ದಂಗ್ ಹೊರಟೋದ್ರು, ರಾಜೀವ್ ಗಾಂಧಿನೇ ಬೋರ್ಡ್ ಗಿಲ್ದಂಗ್ ಹೊರಟೋದ್ರು. ಇವ್ರು ಯಾರ ಲೆಕ್ಕ? ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಬೋರ್ಡ್ಗೆ ಇಲ್ಲ. ಅದರಿಂದ ಈ 1.5 ವರ್ಷ ಕುಣಿತಾ ಇದ್ದಾರೆ. ಕುಣಿಲಿ, ನಾವು ನೋಡ್ತಾ ಇದೀರಿ, ಕುಣಿಯೋ ಆಟನೆಲ್ಲ ನೋಡ್ತೀರಿ. ಆಮೇಲೆ ಗೊತ್ತಾಗ್ತದಲ್ಲ, ಜನ ಒಂದ್ಸರಿ ಇವ್ರಿಗೆ ರಿವರ್ಸ್ ಕೊಟ್ರೆ ಜನ ಏನು ಅಂತ ಇವ್ರಿಗೆ ಅರ್ಥ ಆಗ್ತದೆ. ಉತ್ತರಾಖಂಡಲ್ಲಿ